gymnastic exercise from 8th, 9th, 10th, girls with boys. Nearly 180 students participating in this event. 200 students. Give them big applause.
Give them big applause for our kids. Super. The next event is this legends exercise created by Channappa sir with colorful dress. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಹುರಿದುಂಬಿಸಬೇಕಾಗಿ ಸವಿನಯ ಪ್ರಾರ್ಥನೆ. The new entry स्वागत कोरिरे मन्निना कुसुम करुनाडे ये हासी मुडिगे मैसूर मल्लिगे ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇನು ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಅಂಬಲಿಸಿದೆ ನಾನು ಕನಸುಗಾರನಾಗಿ ಕರುಣಾಡಲ್ಲೇ ಅತ್ತ ಹುಟ್ಟಬೇಕು ಸ್ವಾಗತ ಕೋರಿದೆ just like a wow. Now I am going to ಇವತ್ತು ಪ್ರಸಿದ್ಧಿ ಶಾಲೆಯ 18ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಫಿಸಿಕಲ್ ಇವೆಂಟ್ಗಳನ್ನ ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಈ ಶಾಲೆಯ ವ್ಯವಸ್ಥಾಪಕರು ಸ್ನೇಹಿತರಾಗಿರುವಂತ ರಾಜು ಅವರೇ, ಹಾಗೆ ಈ ಶಾಲೆಯ ಆಡಳಿತ ಮಂಡಳಿಯ
ಅಧಿಕಾರಿಗಳಾಗಿರುವಂತ ಲಿಂಗು ಸರ್ ಅವರೇ, ತಾಲೂಕಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರುವಂತ ಎಚ್ ಸೋಮಪ್ಪನವರೇ, ಬಾದಾಮಿ ಮುರ್ತಂಜಯ್ ಅವರೇ, ಮಲ್ಲಿಕಾರ್ಜುನ್ರವರೇ, ಕೃಷ್ಣಮೂರ್ತಿಯವರೇ, ದಿನೇಶ್ ದಾರಿವಾಲ್ರವರೇ, ಸಿದ್ದಣ್ಣನವರೇ, ಬಸವರಾಜ್ರವರೇ, ಮುಖ್ಯ ಗುರುಗಳಾಗಿರುವಂತ ಎಂ ಶಕೀರ್ ಅವರೇ, ಕೆ ರಾಘವೇಂದ್ರ ರಾವ್ ಅವರೇ ಮತ್ತು ಟ್ರಸ್ಟಿಯ ಮತ್ತೋರ್ವ ಸದಸ್ಯರು ಯುವ ಸದಸ್ಯರಾಗಿರುವಂತ ವಾಸ್ತುವಲ್ ಅವರೇ ಮತ್ತು ಇಲ್ಲಿ ಸೇರಿರುವಂತ ಸಮಸ್ತ ಎಲ್ಲ ಪಾಲಕರೇ, ಪೋಷಕರೇ, ಗುರುಮಾತೆಯರೇ, ಗುರು ವೃಂದವೇ, ಪ್ರೀತಿಯ ಎಲ್ಲ ಮುದ್ದು ಮಕ್ಕಳೇ, ಇವತ್ತು 18ನೇ ವರ್ಷವನ್ನ 18ನೇ ವಾರ್ಷಿಕೋತ್ಸವ, ಶಾಲಾ ವಾರ್ಷಿಕೋತ್ಸವನ ಇವತ್ತು ಪ್ರಸಿದ್ಧಿ ಶಾಲೆ ಇವತ್ತು ಪಾದಾರ್ಪಣೆಯನ್ನು ಮಾಡಿದೆ. ಇವತ್ತು ನಮ್ಮ ರಾಜು ಅವರು ಬಹಳ ಅದ್ಭುತವಾಗಿ ಶಾಲೆಯ ಬಹಳ ಗುಣಮಟ್ಟ ಶಿಕ್ಷಣವನ್ನು ಕೊಡೋದರಲ್ಲಿ ಹಿನ್ನೆಟ್ಟು ಹಾಕಿಲ್ಲ. ಇವತ್ತು ರಿಸಲ್ಟ್ ಕೂಡ ನಾನು ನಿನ್ನೆ ತಾಲೂಕಾ ಮಟ್ಟದ ಎಲ್ಲ ಮುಖ್ಯ ಗುರುಗಳು ಮತ್ತು ತಗೊಂಡಿದ್ದೆ. ಆ ಸಂದರ್ಭದಲ್ಲಿ ಪ್ರಸಿದ್ಧಿ ಶಾಲೆಯಲ್ಲಿ ಒಳ್ಳೆ ಬೋಧನೆ, ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಆಡಳಿತ ಅಧಿಕಾರಿಗಳಿದ್ದಾರೆ. ನಾನು ಆ ಸಂದರ್ಭದಲ್ಲಿ ಕೇಳುವಂತ ಸಂದರ್ಭದಲ್ಲಿ 18 ವರ್ಷದಲ್ಲಿ ಎಲ್ಲ ವರ್ಷ ಕೂಡ 17 ವರ್ಷ 100% ರಿಸಲ್ಟ್ ಬಂದಿರುವಂತದ್ದು ಕೂಡ, ಅದು ಒಂದು ವರ್ಷ ಮಾತ್ರ ಒಬ್ಬ ವಿದ್ಯಾರ್ಥಿ SSLC ನಲ್ಲಿ ಫೇಲ್ ಆಗಿರುವಂತದ್ದು. ಅಂದ್ರೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದರಲ್ಲಿ ಹಿನ್ನೆಟ್ಟು ಹಾಕಿಲ್ಲ. ಮತ್ತು ಪಾಲಕ ಪೋಷಕರು ಕೂಡ ಮಕ್ಕಳಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆಯನ್ನು ಮಾಡಿಲ್ಲ. ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಗಮನಿಸಿದಾಗೆ ಎಲ್ಲ ಕಡೆನೂ ತುಂಬಾ ಮಕ್ಕಳಿಗೆ ಶಾಲೆಗೆ ಕಳಿಸುವಂಥದ್ದು, ಮಕ್ಕಳ ಏನೇ ಖರ್ಚು ವೆಚ್ಚಗಳು ಬಂದರೂ ಕೂಡ ಪೇರೆಂಟ್ಸ್ಗಳು ಎಷ್ಟೇ ಕಷ್ಟ ಇದ್ರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಹಿನ್ನೆಟ್ಟು ಹಾಕಿಲ್ಲ. ಆದರೆ ಇವತ್ತಿನ ಇವೆಂಟ್ಸ್ಗಳು ತುಂಬಾ ಅದ್ಭುತವಾಗಿ ಚಿಕ್ಕ ಚಿಕ್ಕ ಪುಟಾಣಿಗಳಿಂದ ಹಿಡಿದು SSLC ಮಕ್ಕಳವರೆಗೂ ಕೂಡ ಬಹಳ ಅದ್ಭುತವಾದ ಪ್ರದರ್ಶನವನ್ನು ಕೊಟ್ಟಿರುವಂಥದ್ದು ಕೂಡ. ನಾನು ಮಕ್ಕಳಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ, ನಮ್ಮ ಪೇರೆಂಟ್ಸು ಎಷ್ಟೇ ಕಷ್ಟ ಇದ್ರೂ ಸಹ ನಮಗೆ ಶಾಲೆಗೆ ಕಳಿಸಿ, ನಮಗೆ ಬಟ್ಟೆ ಬರೆ ಪುಸ್ತಕಗಳು ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ನಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ನಾವು ಗಮನವನ್ನು ಹರಿಸಬೇಕಾಗಿರುವಂತದ್ದು ವಿದ್ಯಾರ್ಥಿನಿಯರು. ಇವತ್ತು ಪೇರೆಂಟ್ಸ್ ಕೂಡ ಒಂದು ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಬಹು ಮುಖ್ಯವಾದ ವಿಷಯ. ನಮ್ಮ ಮಕ್ಕಳಿಗೆ ನಾವುಗಳು ಮೊಬೈಲ್ಗಳನ್ನು ಕೊಡಬಾರದು. ಮೊಬೈಲ್ ಚಾರ್ಜ್ ಮಾಡ್ತಾ ಒಬ್ಬ ವಿದ್ಯಾರ್ಥಿ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ. ಇವೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಮಕ್ಕಳು ಹಠ ಮಾಡ್ತಾರ ಅಂದ ತಕ್ಷಣವೇ ನಾವು ಮೊಬೈಲ್ ಕೊಡುವಂಥದ್ದು ದಯಮಾಡಿ ಇದನ್ನ ಕಲಿಸಬಾರದು. ಇವತ್ತು ಮಕ್ಕಳನ್ನ LKG UKG ಇಂದ SSLC ವರೆಗೂ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸುವಂಥದ್ದು ಕೂಡ ಆಗ್ಬೇಕು. ಕಾಲೇಜ್ ಮಟ್ಟದಲ್ಲಿ ಹೋದ್ರೆ
ಕಾಲೇಜಿನಲ್ಲಿ ಕೂಡ ಕಂಟ್ರೋಲ್ ಇರೋದಿಲ್ಲ. ಪೇರೆಂಟ್ಸ್ ಕಡೆನೂ ಕಂಟ್ರೋಲ್ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕಾಲೇಜಿಗೆ ಹೋದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ನಮಗೂ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಈ ಪ್ರೈಮರಿ ಮಟ್ಟದಲ್ಲಿ ಯಾವ ರೀತಿ ನಮ್ಮ ಸಂಸ್ಕಾರ ಇರುತ್ತೋ ಅದೇ ಹೆಜ್ಜೆಯನ್ನು ಇಟ್ಕೊಂಡು ಹೋಗುವಂಥದ್ದು ಕೂಡ ಆಗುವಂಥದ್ದು ಕೂಡ. ಹಾಗಾಗಿ ನಾವು ನಮ್ಮ ಮಕ್ಕಳ ಚಲನವಲನಗಳನ್ನು ಕೂಡ ಪೇರೆಂಟ್ಸ್ಗಳು ಗಮನಿಸಬೇಕಾಗತ್ತೆ. ಬರೇ ಶಾಲಾ ಶಿಕ್ಷಕರಾಗ್ಲಿ, ಶಾಲಾ ವ್ಯವಸ್ಥಾಪಕರಾಗ್ಲಿ ಶಾಲೆಗೆ ಬಂದಾಗ ಅಷ್ಟೇ ಗಮನಿಸುವಂಥದ್ದು ಅಲ್ಲ, ನಾವು ಪೇರೆಂಟ್ಸ್ಗಳ ಜವಾಬ್ದಾರಿ ಕೂಡ ಇರುವಂಥದ್ದು. ಹಾಗಾಗಿ ನಿಮ್ಮ ಜವಾಬ್ದಾರಿ ತುಂಬಾ ದೊಡ್ಡದಾಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ಸ್ನೇಹಿತರು ರಾಜು ಅವರು ಇವತ್ತು ಶಾಲೆ, ಪ್ರಸಿದ್ಧಿ ಶಾಲೆ, ಬಹಳ ಒಳ್ಳೆ ವಾತಾವರಣ, ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಏನೇ ವಿಷಯ ಇದ್ರೂ ಕೂಡ ಇದರಿಂದ ಲಾಭ ತಗೊಳ್ಬೇಕು, ಇದರಿಂದ ನಾನು ಏನಾದರೂ ಕೂಡ ನಾನು ಇದರಿಂದ ಪಡೆದು ಏನಾರ ಸಾಧನೆ ಮಾಡಬೇಕನ್ನುವಂಥದ್ದಿಲ್ಲ. ಏನೇ ಇದ್ರೂ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಮಕ್ಕಳಿಗೆ ಅಕ್ಷರ ದಾಸೋಹವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕನ್ನುವಂತ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಅವರು ತೆರೆದಿರುವಂಥದ್ದು ಕೂಡ. ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ, ಯಾಕಂತ ಹೇಳಿದ್ರೆ ನಾನು ಮರೇಮನಹಳ್ಳಿಯಲ್ಲಿ ಮತ್ತೊಂದು ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೂ ಕೂಡ ನಾನು ಹೋಗ್ಬೇಕಾಗಿರುವಂಥದ್ದು, ನಾನು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ, ಅಷ್ಟೇ ಅಚ್ಚುಕಟ್ಟಾಗಿ ಶಾಲೆಯ ವ್ಯವಸ್ಥಾಪಕರು ಮತ್ತು ಎಲ್ಲ ಗುರುವೃಂದ, ಗುರುಮಾತೆಯರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಮತ್ತೆ ಮಕ್ಕಳು ಕೂಡ ಅಷ್ಟೇ ನೀಟಾಗಿ ಪ್ರದರ್ಶನವನ್ನು ಮಾಡಿರುವಂಥದ್ದು. ಭಗವಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೊಸ ವರ್ಷದ ಭಗವಂತ ಆರೋಗ್ಯ ಕೊಡ್ಲಿ, ಇವತ್ತು ಒಳ್ಳೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುವಂತ ಶಕ್ತಿ ಭಗವಂತ ಕೊಳ್ಳಿ ಅನ್ನುವಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಈ ಸಂಸ್ಥೆಯ ನಮ್ಮ ಮುಖ್ಯಸ್ಥರು ಮತ್ತು ಎಲ್ಲ ಗುರುಗಳಿಗೂ ಅವರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಳ್ಳಿ, ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡೋದರಲ್ಲಿ ಇನ್ನೂ ಹೆಚ್ಚು ಇಡೀ ರಾಜ್ಯಕ್ಕೆ ಕೀರ್ತಿ ತರುವಂಥದ್ದು ಆಗಲಿ ಈ ಶಾಲೆ ಅನ್ನುವಂಥದ್ದನ್ನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿರುವಂತ ಈ ಶಾಲೆಯ ಎಲ್ಲ ವ್ಯವಸ್ಥಾಪಕರು ಮತ್ತು ಶಾಲೆಯ ಗುರುಮಾತೆಯರು, ಗುರುಗಳಿಗೂ, ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಅಕ್ಕ ತಂಗಿ ತಾಯಂದಿರಿಗೂ, ಹಿರಿಯರಿಗೂ, ಎಲ್ಲರಿಗೂ, ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Sharing knowledge and making our event success. Our Honorable MLA sir departing from the stage. Thank you, sir. The next event is pyramid postures.